ಓಂ ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಾಚಾರ್ಯರನ್ನು ಸ್ಮರಣೆ ಮಾಡ್ತಾ ಶಿವಾಪರಾಧ ಕ್ಷಮಾಪಣಾ ಸ್ತುತಿ ಇದರಲ್ಲಿ ಈ ದಿನ 8ನೆಯ ಶ್ಲೋಕದಲ್ಲಿದ್ದೇವೆ. ನಾವು ಭಗವದ್ ಆರಾಧನೆಯ ವಿಚಾರದಲ್ಲಿ ಮಾಡದೆಯೇ ಇದ್ದು ದೇವರ ಪೂಜೆಯನ್ನ ಸತ್ಕರ್ಮವನ್ನ ಮಾಡದೆಯೇ ಯಾವ್ಯಾವ ಲೋಪಗಳನ್ನ ದೋಷಗಳನ್ನ ಪಾಪಗಳನ್ನು ಮಾಡಿದ್ದೇವೆ, ದೇವರ ವಿಷಯದಲ್ಲಾದಂತಹ ಅಪರಾಧಗಳೇನು ಎನ್ನುವುದನ್ನು ಇಂದು ತಿಳಿದುಕೊಳ್ಳುವ. ಧ್ಯಾತ್ವಾ ಚಿತ್ತೆ ಶಿವಾಖ್ಯಂ ಪ್ರಚುರತರಧನಂ ನೈವ ದತ್ತಂ ದ್ವಿಜೇಭ್ಯೋ ಹವ್ಯಂತೆ ಲಕ್ಷ ಸಂಖ್ಯೈರ್ಹುತವಃ ವದನೇನಾರ್ಪಿತಂ ಬೀಜಮಂತ್ರೈಃ ನೋ ತಪ್ತಂ ಗಾಂಗತೀರೆ ವ್ರತ ಜಪ ನಿಯಮೈರುದ್ರಜಾಪೈರ್ನ ವೇದೈಃ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಇಲ್ಲಿ ನಾವೊಂದು ದಾನ ಮಾಡಬೇಕು ಅಂತ ಆದ್ರೆ ಈಶ್ವರಾರ್ಪಣ ಬುದ್ಧಿಯಿಂದ ದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಧ್ಯಾತ್ವಾ ಚಿತ್ತೆ ಶಿವಾಖ್ಯಂ, ಮನಸ್ಸಿನಲ್ಲಿ ಈಶ್ವರನನ್ನ ಸ್ಮರಣೆ ಮಾಡಿ ಈಶ್ವರನಿಗೆ ಅರ್ಪಣೆ ಮಾಡ್ತೇವೆ ಎನ್ನುವಂತಹ ಒಂದು ಭಾವದಿಂದ ಪ್ರಚುರತರ ಧನಂ ನೈವ ದತ್ತಂ ದ್ವಿಜೇಭ್ಯ, ಬ್ರಾಹ್ಮಣರಿಗೆ ವಿಶೇಷವಾದ ದಾನ ಧರ್ಮಾದಿಗಳನ್ನು ನಾನು ಮಾಡಲಿಲ್ಲ ಅಂತ ದಾನ ಮಾಡಬೇಕು ಅನ್ನುವುದಕ್ಕೆ ದಾನೇನ ದ್ವಿಷಂತೋ ಮಿತ್ರಾ ಭವಂತಿ ಎಂಬುದಾಗಿ ಉಪನಿಷದ್ ವಾಕ್ಯ. ದ್ವೇಷ ಮಾಡುವಂತಹ ಒಂದು ಬುದ್ಧಿ ನಿವಾರಣೆಯಾಗಿ ಎಲ್ಲರಲ್ಲಿಯೂ ಸಮ ಮಿತ್ರತ್ವವನ್ನು ಕಾಣುವಂತಹ ಒಂದು ಮಾನಸಿಕ ಸ್ಥಿತಿ ನಮಗೆ ಬರಬೇಕು ಅಂತಾದ್ರೆ ದಾನವನ್ನು ಮಾಡಬೇಕಂತೆ. ಇನ್ನು ದ್ವಿಜೇಭ್ಯ, ಬ್ರಾಹ್ಮಣರಿಗೆ ದಾನ ಮಾಡುವುದು ಅಂತ. ಇವತ್ತಿನ ದಿನ ದಾನ ಮಾಡುವಾಗ ದಾನ ಮತ್ತು ದಕ್ಷಿಣೆ ಅದರಲ್ಲಿ ವ್ಯತ್ಯಾಸ ಉಂಟು. ಒಂದು ಪೂಜೆಯೋ ಹೋಮವೋ ಮಾಡಿಸಿದ ನಂತರದಲ್ಲಿ ಪುರೋಹಿತರಿಗೆ ದಾನವನ್ನು ಕೊಡುವಂತಹ ದಕ್ಷಿಣೆಯನ್ನು ಕೊಡುವಂತಹ ಕಾಲದಲ್ಲಿ ಎಲ್ಲ ಲೆಕ್ಕ ಹಾಕ್ತಾನೆ ಯಜಮಾನ. ಅವರಿಗೆ ದಾನ ಮಾಡಿದಂತಹದ್ದು ವಸ್ತು ವಿಷಯ ಇದೆಲ್ಲವನ್ನ ಲೆಕ್ಕ ಹಾಕಿ ದಾನವನ್ನ ಮಾಡ್ತಾನೆ. ಎಷ್ಟು ಕೊಟ್ಟಂಗಾಯ್ತು ನಾನು ಹೇಳುವಂತಹದ್ದನ್ನು ಲೆಕ್ಕ ಹಾಕಿ ಕೊಡುವಂತಹದ್ದು ಒಂದು ವಾಡಿಕೆ. ಇನ್ನೊಂದು ತೋರ್ಪಡಿಕೆಯ ದಾನ, ಅಂದ್ರೆ ಕೊಟ್ಟದ್ದನ್ನ ನೋಟುಗಳಿಗೆ ಹೆಚ್ಚೆಚ್ಚಾಗಿ ಕಾಣುವಂಗೆ ಮಾಡಿ ಬಿಡಿಸಿ ಬಿಡಿಸಿ ತಾನು ಎಷ್ಟು ಕೊಟ್ಟಿದ್ದೇನೆ ಎನ್ನುವಂತಹದ್ದನ್ನು ತೋರಿಸಿಕೊಂಡು ಮಾಡುವಂತಹ ದಾನ, ಅದು ಎರಡೂ ಉಚಿತ ಅಲ್ಲ. ದಾನವನ್ನ ಮುಚ್ಚಿ ಗೌಪ್ಯವಾಗಿ ರಹಸ್ಯವಾಗಿ ಕೊಡ್ತಾರೆ. ದಾನವನ್ನು ಕೊಡುವಾಗ ಮುಚ್ಚಿಯೇ ಕೊಡಬೇಕು ಅಂತ. ಅದು ಅರ್ಥಾತ್ ನಮಗೆ ಅದನ್ನ ಪ್ರಕಟಣೆ ಮಾಡುವಂತಹ ಇಚ್ಛೆ ಬುದ್ಧಿ ಎನ್ನುವಂತಹದ್ದು ವಿಶೇಷವಾಗಿ ಇರಬಾರದು. ದಾನವನ್ನ ಕೊಟ್ಟದ್ದು ಡಾಂಭಿಕವಾಗಿ ಅಲ್ಲ, ಆಂತರಂಗಿಕವಾಗಿ ಒಳಗಿನ ನಮ್ಮಲ್ಲಿರುವಂತಹ ಕಲ್ಮಶಗಳು ನಿವಾರಣೆ ಆಗುವಂತೆ, ಮನಸ್ಸು ಶುದ್ಧ ಆಗುವಂತೆ, ಮಾಡಿದಂತಹ ಕರ್ಮಗಳ ಫಲ ಸಿಗುವಂತೆ ಭಗವದರ್ಪಣ ಬುದ್ಧಿಯಿಂದ ಶಿವನನ್ನ ಧ್ಯಾನಿಸಿ ಧ್ಯಾತ್ವಾ ಚಿತ್ತೇ ಶಿವಾಖ್ಯಂ ಪ್ರಚುರತರಧನಂ ನೈವ ಪ್ರಚುರತರಧನಂ. ವಿಶೇಷವಾಗಿ ದದೌ ದಾನಾನಿ ಭೂರಿಶಃ ಅಂತಿದೆ, ಭಾಗಶಃ ಅಂತ ಎಲ್ಲೂ ಇಲ್ಲ. ಭಾಗ ಮಾಡಿ ಲೆಕ್ಕ ಹಾಕಿ ನೀನು ದಾನ ಮಾಡುವಂತ ಎಲ್ಲೂ ಇಲ್ಲ. ಭೂರಿಶಃ, ತನ್ನ ಶಕ್ತಿ ಎಷ್ಟುಂಟೋ ಅಷ್ಟನ್ನು ದಾನ ಮಾಡುವುದು ಎನ್ನುವಂತಹದ್ದು ಇಲ್ಲಿ ವಿಶೇಷ. ದಾನ ಮಾಡಿ ಆದರೆ ದರಿದ್ರರಾಗಬೇಡಿ ಅನ್ನುವಂತಲೂ ನಮಗೆ ಉಕ್ತಿ ಹೇಳಿದ್ದಾರೆ. ದರಿದ್ರರಾಗುವಂತೆ ದಾನ ಮಾಡುವುದಲ್ಲ, ಆದ್ರೆ ಇದ್ದದ್ದನ್ನ ಜಿಪುಣತೆ ಇಲ್ಲದೆ ಇರುವಂತೆ ಯಥೇಚ್ಛವಾಗಿ ದಾನವನ್ನ ಮಾಡಬೇಕು ಎನ್ನುವಂತಹದ್ದನ್ನು ಹೇಳಿದ್ದಾರೆ. ಇನ್ನು ಈಶ್ವರನಿಗೆ ಹುತಂಚ ದತ್ತಂಚ ತಥೈವ ಶಿಷ್ಯತಿ ಎನ್ನುವ ಹಾಗೆ ನಾವು ಒಂದು ದಾನ ಮಾಡುವಂತಹದ್ದು, ಇನ್ನೊಂದು ಹೋಮ ಮಾಡುವಂತಹದ್ದು. ಹವ್ಯಂತೆ ಲಕ್ಷ ಸಂಖ್ಯೆಯರ್ ಹುತವಹ ವದನೆ, ಅಗ್ನಿಯಲ್ಲಿ ಹೋಮವನ್ನ ಅರ್ಪಣೆ ಮಾಡುವುದು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬೀಜಾಕ್ಷರಗಳಿಂದ ಕೂಡಿದಂತಹ ಮಂತ್ರಗಳನ್ನ ಜಪ ಮಾಡಿ ಆ ಜಪಕ್ಕೆ ದಶಾಂಶ ಪದ್ಧತಿಯಂತೆ ಹವನ ಮಾಡುವಂತಹದ್ದು. ಅದನ್ನು ನಾನು ನ ಅರ್ಪಿತಂ ಬೀಜ ಮಂತ್ರೈ, ಬೀಜ ಮಂತ್ರಗಳಿಂದ ಕೂಡಿದಂತಹ ಹವನವನ್ನ ನಿನಗೆ ಅರ್ಪಣೆ ಮಾಡಿ ನಾನು ಬ್ರಾಹ್ಮಣರಿಗೆ ದಾನವನ್ನು ಮಾಡಲಿಲ್ಲ. ಇನ್ನು ನೋ ತಪ್ತಂ ಗಾಂಗತೀರೆ, ಗಂಗಾ ತೀರದಲ್ಲಿ ಅನ್ಯ ಮನಸ್ಸನ್ನ, ಅನ್ಯ ಎಲ್ಲಿಯೂ ಮನಸ್ಸು ಹೋಗದೇ ಇರುವಂತೆ ಮನಸ್ಸನ್ನ ಹಿಡಿದಿಟ್ಟುಕೊಂಡು ವ್ರತ ಜಪ ನಿಯಮ, ಅಂದ್ರೆ ನಿಯಮಬದ್ಧವಾಗಿ
ವ್ರತಸ್ಥನಾಗಿದ್ದುಕೊಂಡು ಆಹಾರದಲ್ಲಿ, ವ್ಯವಹಾರದಲ್ಲಿ, ವಿಚಾರದಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದಷ್ಟು ನಮಗೆ ಬಂಧನಗಳಿರ್ತವೆ. ಆ ರೀತಿಯಲ್ಲಿಯೇ ಶಯನಕ್ಕೆ ನಿಯಮ, ಹಾಗೆಯೇ ಊಟಕ್ಕೆ, ಆಹಾರಕ್ಕೆ, ಪ್ರತಿಯೊಂದಕ್ಕೂ ನಿಯಮವನ್ನ ಇದೆ ಅದಕ್ಕೆ. ಆ ರೀತಿಯಾದಂತಹ ವ್ರತ ನಿಯಮಗಳಿಂದ ಕೂಡಿಕೊಂಡು ವ್ರತಸ್ಥನಾಗಿದ್ದು ಗಂಗಾ ನದಿ ತೀರದಲ್ಲಿ ಕುಳಿತು ಅಥವಾ ಯಾವುದೇ ನದಿಯ ನದಿಯ ತೀರದಲ್ಲಿ ಕುಳಿತು ನಾನು ರುದ್ರ ಜಾಪೈಹಿ ನ ವೇದೈಹಿ, ವೇದ ಮಂತ್ರಗಳಿಂದ ಹಾಗೂ ರುದ್ರ ಮಂತ್ರಗಳಿಂದ ನಿನ್ನನ್ನು ಆರಾಧನೆಯನ್ನ ಮಾಡಲಿಲ್ಲ. ಹೀಗೆ ಇವಿಷ್ಟನ್ನೆಲ್ಲ ಮಾಡಬೇಕು ಮನುಷ್ಯನಾದವ. ಆ ಭಗವಂತನನ್ನ ರುದ್ರಾಭಿಷೇಕಗಳಿಂದಲೂ, ಹೋಮಗಳಿಂದಲೂ, ಹವನಗಳಿಂದಲೂ, ದಾನ ಧರ್ಮಾದಿ ಕಾರ್ಯಗಳಿಂದ ಮನುಷ್ಯ ಶುದ್ಧನಾಗಬೇಕು ಎನ್ನುವಂತಹದ್ದು ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಈ ರೀತಿಯಾದಂತಹ ಕರ್ಮಗಳನ್ನ ಮಾಡಿ ನಾನು ಶುದ್ಧನಾಗಲಿಲ್ಲ, ನಿನ್ನನ್ನು ಸ್ಮರಿಸಲಿಲ್ಲ, ನಿನ್ನ ಆರಾಧನೆಯನ್ನು ಮಾಡಲಿಲ್ಲ. ಹೇ ಶಿವ ಶಂಭೋ ಮೇ ಅಪರಾಧ, ಈ ರೀತಿಯಲ್ಲಿ ನಾನು ಮಾಡಿದಂತಹ ಎಲ್ಲ ಅಪರಾಧಗಳನ್ನ ಕ್ಷಮಿಸು, ರಕ್ಷಿಸು. ಈ ಸಂಸಾರ ದುಃಖ ಗಹನಾತ್, ನಮ್ಮ ಈ ಒಂದು ಸಂಸಾರ ಎಂಬಂತಹ ದುಃಖದಿಂದ ಕೂಡಿರುವಂತಹ ಈ ಸಾಗರದಲ್ಲಿ, ಇಂತಹ ಒಂದು ಅಡವಿಯಿಂದ ನನ್ನನ್ನು ರಕ್ಷಣೆ ಮಾಡು, ಉದ್ಧರಿಸು ಎಂಬುದಾಗಿ ಆ ಭಗವಂತನಲ್ಲಿ ಪುನಃ ಪುನಃ ಪ್ರಾರ್ಥಿಸುವಂತಹದ್ದು. ಅಂತಹ ಮಹಾದೇವ ಶಿವಶಂಕರ ಪಾರ್ವತಿ ವಲ್ಲಭ ನಮ್ಮೆಲ್ಲರಿಗೂ ಕೂಡ ಆ ಪಾಪ ಬುದ್ಧಿಯನ್ನು ದೂರ ಮಾಡಿ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಸಮೃದ್ಧಿಯ ಫಲಗಳನ್ನು ನೀಡ್ತಾ ಅವನ ಧ್ಯಾನದಲ್ಲಿ ಆಸಕ್ತರಾಗುವಂತಹ ಬುದ್ಧಿಯನ್ನ, ಪ್ರೇರಣೆಯನ್ನ ಕೊಟ್ಟು ಕಾಪಾಡಲಿ ಎಂಬುದಾಗಿ ಆ ಭಗವಂತನಲ್ಲಿ ಪುನಃ ಪುನಃ ಪ್ರಾರ್ಥಿಸ್ತಾ ಇವತ್ತಿನ ಮಾತಿಗೆ ವಿರಾಮವನ್ನಿಡೋಣ. ಎಲ್ಲರಲ್ಲಿಯೂ ಕೂಡ ನಮಸ್ಕಾರ. ಈ ಒಂದು ವಿಚಾರ ಇಷ್ಟ ಆದಂಥವರು ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಮಗೆ ಮಾರ್ಗದರ್ಶಕರಾಗುವಂತೆ ಕಾಮೆಂಟ್ಗಳನ್ನು ತಿಳಿಸ್ತಾ ನಮ್ಮನ್ನು ಪ್ರೋತ್ಸಾಹ ಮಾಡಿ ಎಂಬುದಾಗಿ ವಿಜ್ಞಾಪನೆಯನ್ನು ಮಾಡ್ತಾ ನಮಸ್ಕಾರ.